ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಕಾರ್ತೀಕ ಹುಣ್ಣಿಮೆ ಎಲ್ಲರಿಗೂ ಇಂತಹ ಪುಣ್ಯ ಸಿಗಲ್ಲ. ಹಣೆ ಬರಹ ಬದಲಾವಣೆ ಆಗುತ್ತೆ. ನಿನ್ನ ಕನಸು ನೆನಸಾಗುವ ಸಮಯ ಬಂದಿದೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ನಾಳೆ ಕಾರ್ತೀಕ ಹುಣ್ಣಿಮೆ. ಎಲ್ಲರೂ ಕೂಡ ಸಾಯಿಯಪ್ಪ ತಂದಿರೋ ಅಂತ ಸಂದೇಶವನ್ನು ಅರ್ಥ ಮಾಡಿಕೊಂಡು ನಾಳೆ ದಿನ ಆಚರಿಸೋಣ. ಮೊದಲು ಸಾಯಿಯಪ್ಪ ಏನು ಹೇಳುತ್ತಾರೋ ಕೇಳಿ. ಮಗು, ನಿನ್ನ ಜೀವನದಲ್ಲಿ ನಿನ್ನ ಕಷ್ಟಗಳು ಸಹಜ. ಆದರೆ ಆ ಕಷ್ಟಗಳು ದೂರ ಆಗೋಕ್ಕೆ ಒಂದು ಮಾರ್ಗ ಇದೆ. ಖಂಡಿತ ನೀನು ಆ ಮಾರ್ಗದಲ್ಲಿ ಹೋದರೆ ನಿನ್ನ ಜೀವನ ತುಂಬ ಸಂತೋಷವಾಗಿ ಇರುತ್ತದೆ. ಮೊದಲು ಸಾಯಿಯಪ್ಪ ಹೇಳಿರೋ ಮಾತು ಕೇಳಿ. ನಿಜವಾಗ್ಲೂ ನಿನ್ನ ಜೀವನ ಸಂತೋಷವಾಗೇ ಇರುತ್ತದೆ. ಇವತ್ತು ನೀನು ಎಂಥ ಕಷ್ಟ ಅನುಭವಿಸುತ್ತಿದೆಯೋ ಅದು ನಾಳೆ ಹೆಚ್ಚಾಗಿ ಸಂತೋಷವನ್ನು ತರುತ್ತೆ. ಮಗು, ಈ ಕಷ್ಟಗಳೆಲ್ಲ ಕೂಡ ಶಾಶ್ವತವಲ್ಲ. ಈ ಕಷ್ಟಗಳು ಪ್ರತಿ ಮನುಷ್ಯಗೂ ಬರುತ್ತೆ. ಆದರೆ ಸಂತೋಷದಲ್ಲಿ ಇರುವಾಗ ನೀನು ದೈವನಾಮ ಸ್ಮರಣೆ ಮಾಡಬೇಕು, ದೈವ ಚಿಂತನೆ ಇರಬೇಕು. ಸಂತೋಷದಲ್ಲಿ ಇದ್ದಾಗ ದೇವರನ್ನ ತುಂಬ ಜನ ಮರ್ತೋಗ್ತಾರೆ. ಆದರೆ ಕಷ್ಟದಲ್ಲಿ ಇದ್ದಾಗ ಮಾತ್ರ ದೇವರು ಕಾಣಿಸುತ್ತಾರೆ. ನಿನ್ನ ಜೀವನ ಯಾವುದೇ ರೀತಿಯಲ್ಲಿ ಇದ್ರೂ ಕೂಡ ಪ್ರತಿದಿನ ದೈವನಾಮ ಸ್ಮರಣೆ ಮಾಡಬೇಕು. ಪ್ರತಿದಿನ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ನಿಮ್ಮ ಡೇ ಸ್ಟಾರ್ಟ್ ಮಾಡುವ ಮುನ್ನ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ನಿಮ್ಮ ಡೇನ ಸ್ಟಾರ್ಟ್ ಮಾಡಬೇಕು. ನಿಮಗೆ ಯಾರು ಇಷ್ಟ ದೇವ್ರು ಇರ್ತಾರೋ ಆ ದೇವ್ರನ್ನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಒಂದು 5 ನಿಮಿಷ ಕುತ್ಕೊಂಡು ದೇವರ ನಾಮಸ್ಮರಣೆ ಮಾಡಬೇಕು. ಆಮೇಲೆ ಸದಾ ನಿಮ್ಮ ಜೊತೆ ಈ ಸಾಯಿ ಇರ್ತಾರೆ. ಈ ಸಾಯಿನ ಯಾವತ್ತೂ ಮರಿಬೇಡ ಮಗು. ನಿನ್ನ ಕಷ್ಟದಲ್ಲೇ ಅಲ್ಲ, ಸಂತೋಷದಲ್ಲಿ ಕೂಡ ಈ ಸಾಯಿನ ನೆನಪಿರಲಿ. ನಾಳೆ ಹುಣ್ಣಿಮೆ ದಿನ ಪ್ರತಿಯೊಬ್ಬರು ಬೆಳಗಿನ ಜಾವ ಎದ್ದಿದ ನಂತರ ತಲೆ ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿ ನಿಮಗೆ ಕಷ್ಟ ಬೇಡ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವು ಮಾತ್ರ ದೇವ್ರ ಮುಂದೆ ಹೇಳ್ಕೊಂತ ಮಣ್ಣಿನ ದೀಪ ಹಚ್ಚಿ ಈಶ್ವರ ನಾಮನ ಜಪಿಸಿ. ಒಂದು ಚಿಕ್ಕ ಮಣ್ಣಿನ ದೀಪ ಹಚ್ಚಿದ್ರೂ ಮನೆಯಲ್ಲಿ ಎಷ್ಟು ಬೆಳಕಿರುತ್ತೆ ನಮಗೆ ಗೊತ್ತು ಅಲ್ವಾ? ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ದೇವ್ರ ಮುಂದೆ ಆ ಥರ ದೀಪ ಹಚ್ಚಿ ನಂತರ ಈಶ್ವರ ಪುರಾಣ ಓದಬೇಕು. ನಿಮಗೆ ಆಗಿಲ್ಲ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆ ಹೇಳ್ಕೊಂಡಿದ ನಂತರ ಖಂಡಿತ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗುತ್ತೆ. ಆದರೆ ನೀವು ಈ ಪ್ರಯತ್ನ ಮಾಡಬೇಕು. ಮೊದಲು ಈಶ್ವರ ನಾಮಸ್ಮರಣೆ ಒಂದು 108 ಬಾರಿ ಹೇಳ್ಕೊಳ್ಳಿ. ಅಥವಾ ನಿಮಗೆ ಸಮಯ ಸಿಕ್ಕಿದ್ರೆ ಈಶ್ವರ ಪುರಾಣ ಇದೆ, ಕಾರ್ತೀಕ ಪುರಾಣ. ಖಂಡಿತ ನೀವು ಒಂದು ಅಧ್ಯಾಯ, 30 ಅಧ್ಯಾಯಗಳಿದೆ, 32 ಇದೆ. ಅದರಲ್ಲಿ ಒಂದು ಅಧ್ಯಾಯ ನೀವು ಪಾರಾಯಣೆ ಮಾಡಿದ್ರೂ ನಿಮ್ಮ ಜೀವನ ಸಾರ್ಥಕ ಆಗುತ್ತದೆ. ನೀವು ಮಾಡಿರೋ ಅಂಥ ಪಾಪ ಕರ್ಮಗಳು ಏನೇ ಇರಲಿ ಅದು ದೂರ ಆಗುತ್ತದೆ. ಮಗು, ಬದುಕು ನಿಧಾನವಾಗಿ ನಮಗೆ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಇಂಥವರು ನಮ್ಮ ಸುತ್ತು ಇರುವಾಗ ನಾವು ಯಾವ ರೀತಿ ಬದುಕಬೇಕು ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಗೋಸ್ಕರ ಏನಾದರೂ ಮಾಡಿದರೆ ಕೊನೆಗೂ ನಾವೇ ಕೆಟ್ಟವರಾಗ್ತೀವಿ. ಇದು ಮಾತ್ರ ಸತ್ಯ. ಯಾವತ್ತೂ ಜನಗೋಸ್ಕರ ಬದುಕಬೇಡಿ, ಯಾವತ್ತೂ ಜನಗೋಸ್ಕರ ಬಗ್ಗಬೇಡಿ. ನೀವು ಯಾವತ್ತೂ ಬಗ್ಬೇಕಾಗಿರೋದು ದೇವ್ರ ಮುಂದೆ ಮಾತ್ರ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಾವೇ ದಡ್ರು. ನಿಜವಾಗ್ಲೂ ಇಂಥವರು ನಮ್ಮ ಸುತ್ತೂ ಇರ್ತಾರೆ. ಆದರೆ ನಮಗೆ ಗೊತ್ತಾಗಲ್ಲ. ನಾವು ಮಾಡಿರೋ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ. ನಾವೇ ಆ ಕಷ್ಟನ ಅನುಭವಿಸ್ತಾ ಇರ್ತೀವಿ. ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅವರಿಂದ ನಾವು ಮೋಸ ಆದಾಗ. ಎಲ್ಲ ನಮ್ಮವರು ಅನ್ನೋದು ನಮ್ಮ ಭ್ರಮೆ. ನಾನು ನಂದು ಅನ್ನೋದು ಸ್ವಾರ್ಥ. ಮಗು, ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ. ಇವರು ನನ್ನವರು ಎಂದು ನಂಬಿ
ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಏಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ನೀವು ತಿಳ್ಕೊಳ್ಳೇಬೇಕು. ಮಗು, ಯಾರಾದರೂ ಕಷ್ಟದಲ್ಲಿ ಇದ್ದಾಗ ಆದಷ್ಟು ಸಹಾಯ ಮಾಡಿ. ಏಕೆಂದರೆ ಅಂಥ ಕಷ್ಟ ನಿನ್ನ ಜೀವನದಲ್ಲಿ ಒಂದು ದಿನ ಬಂದರೆ ಅದು ನಿನಗೆ ಎಷ್ಟು ಒಳ್ಳೆಯದಾಗುತ್ತೆ ಗೊತ್ತಾ. ಇವತ್ತು ನೀನು ಕಷ್ಟದಲ್ಲಿ ಇರೋವರೆಗೆ ಸಹಾಯ ಮಾಡಿದರೆ ನೀನು ಕಷ್ಟದಲ್ಲಿ ಇದ್ದಾಗ ಖಂಡಿತ ಆ ದೇವರು ಸಹಾಯ ಮಾಡೋಕ್ಕೆ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿ ಮುಳುಗಿದ್ದಾಗ ಅದನ್ನು ಅಳಿಸಲು ನೀನು ವರವಾಗು. ಯಾಕಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಎದುರಾದಾಗ ಅದು ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ಒಳ್ಳೆಯ ದಿನ ಯೋಚನೆ ಮಾಡಬೇಡಿ, ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ. ನಿನ್ನ ಜೀವನದಲ್ಲಿ ಕಷ್ಟಗಳು ಸಹಜ, ಆದರೆ ಆ ಕಷ್ಟಗಳು ದೂರ ಆಗೋಕ್ಕೆ ನನ್ನಿಂದ ನಿನಗೆ ಆ ಮಾರ್ಗವನ್ನು ಸಿಗುತ್ತೆ. ಆದರೆ ಆ ಮಾರ್ಗ ನೀನು ಖಂಡಿತ ಉಪಯೋಗಿಸ್ಕೊಳ್ಳಬೇಕು. ಮಗು, ನಾಳೆ ಹುಣ್ಣಿಮೆ ದಿನ ನಿನ್ನ ಮನೆಯಲ್ಲಿ ಈಶ್ವರ ನಾಮಸ್ಮರಣ ಮಾಡುತ್ತಾ ದೀಪ ಹಚ್ಚಿ, ನಂತರ ಆವತ್ತಿನ ದಿನ ಆದಷ್ಟು ಒಳ್ಳೆಯ ಕೆಲಸಗಳು ಮಾಡಿ, ಒಳ್ಳೆಯ ಮನಸ್ಸಿಂದ ಎಲ್ಲರಿಗೂ ಒಳ್ಳೆಯ ಬುದ್ಧಿನ ಕಲಿಸಿ. ಸದಾ ಈ ಸಾಯಿ ನಿನ್ನ ಜೊತೆ ಇರುತ್ತಾರೆ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.